ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು ನನ್ನ ಪಯಣ ಬಂದು ಬೆಂಗಳೂರು ಕಡೆಗೆ ನಮ್ಮ ಮಾವರ ಮನೆಗೆ ಹೊರಟಿದ್ದೀನಿ. ಬೆಳಿಗ್ಗೆನೇ ಚನ್ನಪಟ್ಟಣದಿಂದ ಒಂದು ಟ್ರೈನ್ ಇದೆ, ಗಾಡಿನ ಇಲ್ಲೇ ಪಾರ್ಕಿಂಗ್ ಹಾಕ್ಬಿಟ್ಟು ನಡ್ಕೊಂಡು ಹೊರಟೆ. ಬೆಳಿಗ್ಗೆ 7:10ಕ್ಕೆ ಒಂದು ಟ್ರೈನ್ ಹೊರಡುತ್ತೆ ಚನ್ನಪಟ್ಟಣದಿಂದ. ಫುಲ್ಲು ಖಾಲಿ ಇರುತ್ತೆ ಟ್ರೈನು. ಪ್ರತಿದಿನ ಟ್ರೈನ್ ಚನ್ನಪಟ್ಟಣದಿಂದ ಹೊರಡುತ್ತೆ ಬೆಂಗಳೂರು ಕಡೆಗೆ ಹೋಗೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಫುಲ್ಲು ಖಾಲಿ ಇರುತ್ತೆ ಟ್ರೈನು, ಆರಾಮಾಗಿ ಹೋಗ್ಬೋದು. ಆ ಬಸ್ಸಲ್ಲಿ ರಶ್ಶಲ್ಲಿ ಹೋಗೋದಕ್ಕಿಂತ ಟ್ರೈನಲ್ಲಿ ಆರಾಮಾಗಿ ಹೋಗ್ಬೋದು. ಬೆಳಿಗ್ಗೆ 7:10ಕ್ಕೆ ಬಿಡುತ್ತೆ ಟ್ರೈನು ಕೂಡ ಮೂವ್ ಆಯಿತು, ಚನ್ನಪಟ್ಟಣದಿಂದ ಮೂವ್ ಆಯಿತು. ಆರಾಮಾಗಿ ಕೂತಿದ್ದೆ, ಫುಲ್ಲು ಖಾಲಿ ಸೀಟ್ಗಳು. ಫೈನಲಾಗಿ ನನ್ನ ಸ್ಟಾಪ್ ಬಂತು. ಟ್ರೈನಿಂದ ಇಳಿದು ಹಂಗೆ ಸ್ವಲ್ಪ ವಾಕ್ ಮಾಡ್ಕೊಂಡು ಹೊರಟೆ ರೋಡ್ಗೆ. ಅಲ್ಲಿಗೆ ಅನುಷ್ ಬರ್ತೀನಿ ಅಂತ ಹೇಳಿದ್ದ. ಅನುಷು ಕೂಡ ಬಂದ. ಅವನ ಜೊತೆ ನಾನು ಬೈಕಲ್ಲಿ ಹೊರಟೆ ಅವ್ರ ಮನೆ ಕಡೆ, ಆರ್ ಆರ್ ನಗರ ಕಡೆ. ಅವ್ರ ಮನೆ ಇರೋದು ಅಲ್ಲಿ ಆರ್ ಆರ್ ನಗರಲ್ಲಿ. ನಾನು ಯೂನಿವರ್ಸಿಟಿ ಇಳಿದು ಅಲ್ಲಿಂದ ಬೈಕಲ್ಲಿ ಅನುಷ್ ಜೊತೆ ಆರ್ ಆರ್ ನಗರ ಕಡೆ ಹೊಡೆದೆ, ಅವ್ರ ಮನೆ ಕಡೆ ಹೊರಟೆ. ಮನೆ ಹತ್ರ ಬಂದು, ಅದೇ ನೋಡಿ ಅಲ್ಲಿ ಕಾಣ್ತದಲ್ಲ, ಇದೇ ಮನೆ ಅವ್ರದ್ದು. ಮನೆ ಹತ್ರ ಬಂದು ಸ್ವಲ್ಪ ನೀರಿಗೆಲ್ಲ ಕುಡಿದ್ಬಿಟ್ಟು ಅವನು ಟಿಫನ್ ರೆಡಿ ಆಗಿತ್ತು. ನಮ್ಮತ್ತೆ ಟೀಚರ್ ಅವರು ಸ್ವಲ್ಪ ಮಾರ್ನಿಂಗ್ ಕ್ಲಾಸ್ ಇತ್ತು ಶನಿವಾರ, ಅವರು ಬೆಳಗ್ಗೆನೇ ಹೊರಟಿದ್ರು. ಅನುಷ್ ನನಗೆ ಹಾಕೊಟ್ಟ, ತಿಂಡಿ ತಿನ್ನೋಣ ಆಮೇಲೆ ನಾನು ತಿಂತೀನಿ ಅಂದ್ಬಿಟ್ಟು ತಿಂಡಿ ಹಾಕೊಟ್ಟ. ನಾನು ತಿಂಡಿ ತಿಂತಾಯಿದ್ದೆ. ಅಷ್ಟರಲ್ಲಿ ಅವನು ಫ್ರೆಶ್ ಅಪ್ ಆಗಿ ತಿಂಡಿ ತಿಂತಾಯಿದ್ದೆ. ಅಷ್ಟರಲ್ಲಿ ಅಲ್ಲೇ ಒಂದು ಹೆಲ್ಮೆಟ್ ಕಾಣ್ತು. ಯಾವುದೋ ಹೆಲ್ಮೆಟ್ ಏನು ಅಂತ ವಿಚಾರಿಸಿದಾಗ ಅದು ಅವನದೇ ಹೆಲ್ಮೆಟ್ ಅಂತೆ, ಹೊಸ ಹೆಲ್ಮೆಟ್ಟು ಅಂದ. ಎಷ್ಟು ಅಂತ ಕೇಳಿದ್ದಕ್ಕೆ 10,000 ಅಂದ. ನನಗೆ ಶಾಕ್ ಆಯಿತು ಕೇಳಿ, ಏನಪ್ಪ 10,000 ಹೆಲ್ಮೆಟ್ ತೊಗೊಂಡಿದ್ಯಾ ಅಂತ. ಅಂಥದ್ದೇನು ಸ್ಪೆಷಾಲಿಟಿ ಈ ಹೆಲ್ಮೆಟಲ್ಲಿ ಅಂತ ಕೇಳಿದಾಗ, ಲಾರಿ ಹತ್ತಿಸಿದ್ರು ಏನೂ ಆಗಲ್ವಂತ ಈ ಹೆಲ್ಮೆಟ್, ಅಂಥ ಹೆಲ್ಮೆಟ್ ಅಂತೆ. ಅದಕ್ಕೆ 10,000 ಕೊಟ್ಟು ತಗೊಂಡವನೇ. ಅದೇನೋ ನಮ್ಮೂರಲ್ಲಿ ನನಗನ್ನಿಸ್ತು, ನಮ್ಮೂರಲ್ಲಿ 10,000ಕ್ಕೆ ಒಂದು ಜೊತೆ ಟಗರು ಬರ್ತಿದ್ದೋ ಅಂತ ಹೇಳಿ ತಮಾಷೆ ಮಾಡ್ತಾ ಅವನು ಟಿಫನ್ ಮಾಡ್ತಾಯಿದ್ದ. ಇಬ್ಬರೂ ಟಿಫನ್ ಮಾಡಿಕೊಂಡು ಇಬ್ಬರೂ ಹೆಲ್ಮೆಟ್ ಹಾಕ್ಕೊಂಡು ಕೆಳಗಡೆ ಬಂದೋ. ಇವತ್ತು ಸುಮಾರು ದಿನದಿಂದ ಅನ್ಕೋತಿದ್ದೆ, ನಾನು ಹೋಗೋಕ್ಕೆ ಆಗಿರಲಿಲ್ಲ. ರಾಗಿಗುಡ್ಡ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸುಮಾರು ದಿನ ಆಗಿತ್ತು, ಹೋಗಿರಲಿಲ್ಲ. ಹಂಗೆ ನಾವು ಅಲ್ಲಿಂದ ಹೊರಟು ದೇವಸ್ಥಾನಕ್ಕೆ. ಫೈನಲಿ ದೇವಸ್ಥಾನ ರೀಚ್ ಆದೋ. ಇದೆ ನೋಡಿ, ರಾಗಿಗುಡ್ಡ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನ, ಜಯನಗರಲ್ಲಿರೋದು. ಸುಮಾರು ದಿನದಿಂದ ಅನ್ಕೋತಿದ್ದೆ ಹೋಗಬೇಕು ಅಂತ, ಹೋಗೋಕ್ಕಾಗಿರಲಿಲ್ಲ. ಫೈನಲಿ ಇವತ್ತು ಕಾಲ ಕೂಡ್ಬತ್ತು ಅಂತ ಕಾಣುತ್ತೆ. ಅನುಷ್ ಜೊತೆ, ಅನುಷ್ ನಮ್ಮ ಮಾವನ ಮಗ, ಇಬ್ಬರು ಬೈಕಲ್ಲಿ ಬಂದ್ವಿ. ಮೇಲೆ ಹೋಗ್ತಾಯಿದ್ವಿ. ಯಾಕೆಂದರೆ ಫೋಟೋ ಗೀಟೋ ತೆಗಿಯೋಕ್ಕೆಲ್ಲ ಇಲ್ಲಿ ಬಿಡಲ್ಲ, ತುಂಬ ಸ್ಟ್ರಿಕ್ಟ್ ಇದೆ. ಫೋಟೋ ಗೀಟೋ ಹಂಗೂ ಸ್ವಲ್ಪ ಹಾಕೋದು ಇದು ಮಾಡಿ ಕದ್ದು ತೆಗ್ದಿರೋದು, ಫೋಟೋ ಎಲ್ಲ ತೆಗಿಯೋಕ್ಕೆ ಬಿಡಲ್ಲ ಒಳಗಡೆ. ಫೈನಲಾಗಿ ದೇವ್ರನ್ನೆಲ್ಲ ನೋಡಿಕೊಂಡು ದೇವ್ರ ಆಶೀರ್ವಾದ ತಗೊಂಡು ಕೆಳಗಡೆ ಬಂದು, ಅಲ್ಲೇ ಪಕ್ಕದಲ್ಲಿ ಬಂಡೆ ಇದೆ, ಬಂಡೆ ಮೇಲೆ ದೇವಸ್ಥಾನ ಇರೋದು. ಬಂಡೆ ಇದೆ, ಹಂಗೆ ಹೇಳ್ಕೊಬಂದು ಬಂಡೆ ಪಕ್ಕ ಹೋಗೋಣ ಅಂದ್ಬಿಟ್ಟು. ಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ದೇವ್ರು ನೋಡಿ ಖುಷಿ ಆಯಿತು. ಸುಮಾರು ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಬರೋಕ್ಕಾಗ್ತಿರ್ಲಿಲ್ಲ. ಇವತ್ತು ಅನುಷ್ ಜೊತೆ ಬಂದದ್ದು ಖುಷಿ ಆಯಿತು. ಹಂಗೆ ಕೆಳಗಡೆ ಅಕ್ಕಪಕ್ಕ ಮರಗಳು ಎಲ್ಲ ಜಾಸ್ತಿ ಇರೋದ್ರಿಂದ ವಾತಾವರಣ ಥರ ಚೆನ್ನಾಗಿತ್ತು. ಖುಷಿ ಆಯಿತು. ದೇವಸ್ಥಾನಕ್ಕೆ ಹೋಗಿದ್ದು, ವಾತಾವರಣ ನೋಡಿ ಚೆನ್ನಾಗಿದೆ, ಸುತ್ತ ಮರಗಳು, ಚೆನ್ನಾಗಿದೆ ದೇವಸ್ಥಾನ. ಹಂಗೆ ಅಲ್ಲೇ ಪಕ್ಕದಲ್ಲಿ ಬಂಡೆ ಇದೆ, ಬಂಡೆ ಮೇಲೆ ಹತ್ತೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಬಂಡೆ ಮೇಲೆ ಪಕ್ಕದಲ್ಲಿ ದೇವಸ್ಥಾನ ಇರೋದು. ಚೆನ್ನಾಗಿದೆ, ಒಂಥರ ವಾತಾವರಣ ಚೆನ್ನಾಗಿದೆ. ಯಾರು ನೋಡದೇ ಇರೋರು ಹೋಗಿ ಒಂದು ಸಲ ವಿಸಿಟ್ ಕೊಡಿ, ಚೆನ್ನಾಗಿದೆ ದೇವಸ್ಥಾನ. ಹಂಗೆ ಪಕ್ಕದಲ್ಲಿ ಒಂದು ನಾಯಿ ಮಲಗಿತ್ತು, ಆರಾಮಾಗಿ ಬಿಸಿಲು ಕಾಯ್ಕೊಂಡು. ಎಳೆ ಬಿಸಿಲು ಬೀಳ್ತಿತ್ತು ಬೆಳಗ್ಗೆನೇ, ಆರಾಮಾಗಿ ಮಲಗಿತ್ತು ನೆಮ್ಮದಿಯಾಗಿ. ಯಾವುದೇ ರೀತಿ ಯೋಚನೆ ಇಲ್ಲದೆ, ನಮ್ಮ ಥರ ಮನುಷ್ಯರ ಥರ ಆರಾಮಾಗಿ ನೆಮ್ಮದಿಯಾಗಿ ಮಲಗಿತ್ತು. ಹಂಗೆ ಅಲ್ಲಿಂದ ನಾವು ಹೊರಟು. ಚೆನ್ನಾಗಿದೆ ವಾತಾವರಣ, ಖುಷಿ ಆಯಿತು ಬಂದು. ಅಲ್ಲೇ ಗಿರಿನಗರಲ್ಲಿರೋ ಇನ್ನೊಂದು ದೇವಸ್ಥಾನ, ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ, ಅಲ್ಲಿಗೆ ಬಂದು ಅಲ್ಲೋ ರಶ್ಶು ಹೆವಿ ರಶ್ಶು. ಶನಿವಾರ ಆಗಿರೋದ್ರಿಂದ ಫುಲ್ಲು ರಶ್ ಇತ್ತು. ನಾವು ಅಲ್ಲಿಗೊಂದು ವಿಸಿಟ್ ಕೊಟ್ಬಿಟ್ಟು, ಚೆನ್ನಾಗಿತ್ತು ದೇವಸ್ಥಾನ. ಅಲ್ಲಿ ತುಂಬ ಕಾಯೆಲ್ಲ ಕಟ್ತಾರೆ. ನಾನು ಅದು ಫಸ್ಟ್ ಟೈಮ್ ಹೋಗಿರೋದು. ಅವ್ನು ಕರ್ಕೊಂಡು ಹೋದ, ಚೆನ್ನಾಗಿದೆ ಬಾಣ ಅಂತ. ಅಲ್ಲಿಂದ ಆಚೆ ಬಂದು ದೇವಸ್ಥಾನ ಇದು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನಾನು ನೋಡಿರಲಿಲ್ಲ ಇದು. ಅಲ್ಲಿಂದ ನಾವು ಹೊರಟಿದ್ದೆ ಟಿ ಬಾಸ್ ಮನೆ ಹತ್ರ. ಸುಮ್ಮನೆ ಒಂದು ವಿಸಿಟ್, ಅಲ್ಲೇ ಹೋಗ್ತಾಯಿದ್ದೆ ಅದೇ ರೋಡಲ್ಲಿ, ಒಂದು ವಿಸಿಟ್ ಕೊಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಸೆಕ್ಯೂರಿಟಿ ಫುಲ್ಲು ಗುರ್ರ್ ಅಂತಿದ್ದ. ಅಲ್ಲೇ ಏನಾದರೂ ಇನ್ನೊಂದು 5 ನಿಮಿಷ ಇದ್ದಿದ್ರೆ ಮೋಸ್ಟ್ಲಿ ಕಚ್ತಿದ್ದ. ಅದಕ್ಕೆ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಟು ಬಂದು ಪಿಜ್ಜಾ ತಿನ್ನೋಣ ಅಂತ ಬಂದು ಪಿಜ್ಜಾ ಆರ್ಡ್ರ್ ಮಾಡ್ತಾಯಿದ್ದ. ನನಗೆ ಅದೆಲ್ಲ ಇಷ್ಟ ಇಲ್ಲ. ನನಗೆ ಇದುವರೆಗೂ ಪಿಜ್ಜಾ ತಿನ್ನಬೇಕು, ಬರ್ಗರ್ ತಿನ್ನಬೇಕು ಅಂತ ಇಂಟ್ರೆಸ್ಟೇ ಇಲ್ಲ ಅದ್ರ ಮೇಲೆಲ್ಲ ನನಗೆ. ಅದು ಇರಲಿ ಬಾ ಅಂದ್ಬಿಟ್ಟು ಕರ್ಕೊಬಂದ. ಪಿಜ್ಜಾ ಆರ್ಡ್ರ್ ಮಾಡ್ತಾಯಿದ್ದ. ಸರಿ ಆರ್ಡ್ರ್ ಮಾಡಪ್ಪ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ.
ಫೈನಲಾಗಿ ಪಿಜ್ಜಾ ಆರ್ಡ್ರ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೆ, ಇನ್ನೂ ರೆಡಿ ಆಗಲಿಲ್ಲ. ಫೈನಲಾಗಿ ಪಿಜ್ಜಾ ಬಂತು. ನನಗೇನು ತಿನ್ನೋಕ್ಕಂತೂ ಇಂಟ್ರೆಸ್ಟೇ ಇರಲಿಲ್ಲ. ಆದರೆ ಏನೋ ಅನುಷ್ ಕರ್ಕೊಬಂದವನು ಅಂದ್ಬಿಟ್ಟು ತಿಂದೆ ಅಷ್ಟೇ. ನನಗೆ ಅದೇ ಇನ್ನೊಂದ್ಸಲ ಇದೆ ಅದೇ ಲಾಸ್ಟಪ್ಪ, ನಾನು ಪಿಜ್ಜಾ ಬರ್ಗರು ಅದೇನೂ ಬರೋಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ಬಿರಿಯಾನಿ ಕರ್ಕೊಂಡು ಹೋಗು ಅಂತೇಳಿ ಅಲ್ಲಿಂದ ಹೊರಟು ಮನೆ ಕಡೆ ನಮ್ಮ ಪಯಣ ಬೆಳೆಸ್ತು. ಮನೆಗೆ ಬಂದ ತಕ್ಷಣ ಯಾವುದೋ ಪ್ರೀತಮ್ ಆ್ಯಂಡ್ ಪೆಡ್ರೋ ಮೂವಿನೇ ಏನೋ ಚೆನ್ನಾಗಿದೆ ಅಣ್ಣ ನೋಡೋಣ ಅಂದ್ಬಿಟ್ಟು ಆಗ್ತಾ ಅದನ್ನು ನೋಡ್ಕೊಂಡು ಇಂಟ್ರೆಸ್ಟಿಂಗ್ ಇತ್ತು. ಅದು ಎಷ್ಟೋ ಎಪಿಸೋಡ್ ಇದೆ, ಒಂದು 2 ಎಪಿಸೋಡ್ ನೋಡ್ದೋ. ಅಷ್ಟರಲ್ಲಿ ಟೈಮ್ ಆಗಿತ್ತು ನನಗೂ. ನಾನು ಅಲ್ಲಿಂದ ಹೊರಟೆ. ಇದಾಗಿತ್ತು ಇವತ್ತಿನ ವಿಷಯ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.